ತಲೆ ಕೂದಲೆಲ್ಲ ತಗ್ಸಿ ಮಾರನೇ ದಿನ ಸ್ಕೂಲಿಗೆ ಕರ್ಕೊಂಡು ಹೋಗಿ ಬಿಡ್ತಾರೆ. ಅವನಿಗೆ ಏನು ಲೈಕ್ ಕ್ವಶನ್ ಮಾರ್ಕ್ ಇರುತ್ತೆ, ಯಾಕೆ ಈ ತರ ಮಾಡಿದ್ಲು ನನ್ನ ಮಗಳು ಅಂತ ಹೇಳಿ. ಅವಾಗ ಅವಳು ಸ್ಕೂಲಿಗೆ ಹೋದ್ಮೇಲೆ ಅವಳು ಕಾರಿಂದ ಕಳಿಸಿ ಅಲ್ಲೇ ನಿಂತ್ಕೊಂತಾನಪ್ಪ. ಅದಾದ್ಮೇಲೆ ಹಿಂದಿನ ಇನ್ನೊಂದು ಕಾರ್ ಬರುತ್ತೆ, ಅದ್ರಲ್ಲಿ ಒಬ್ಳು ಅಮ್ಮ ಬಂದಿರ್ತಾರೆ, ಇನ್ನೊಬ್ಬ ಮಗ ಬಂದಿರ್ತಾನೆ. ಆ ಮಗ ಇದ್ದಾನೆ ಏನ್ ಮಾಡ್ತಾನೆ, ಇಲ್ಲಿತಾನೆ, ಅವನು ಫುಲ್ ಅಸ್ವಸ್ಥನಾಗಿರ್ತಾನೆ, ಅವನಿಗೂ ಕೂಡ ತಲೆ ಕೂದಿರಲ್ಲ. ಅವ್ರಮ್ಮ ಇವನು ಬರ್ತಾನಂತೆ ಗೇಟ್ ಹತ್ರ ಬಂದು ಅವರಿಬ್ರು ಮಾತಾಡ್ತಾರೆ, ಅವರಿಬ್ರು ಫ್ರೆಂಡ್ಸ್ ಆಗಿರ್ತಾರೆ, ಮಾತಾಡ್ತಾರೆ. ಅವ್ರಮ್ಮ ಬಂದು ಅವರಪ್ಪನ ಇಳಿದು ಬರ್ತಾನೆ. ಅಮ್ಮ ಅಳ್ತಿರ್ತಾಳೆ, ಕಣ್ಣಲ್ಲಿ ನೀರು. ಅವಾಗ ಅಪ್ಪ ಬಂದು, ಅವಾಗ ಅಪ್ಪಂಗೆ ಅರ್ಥ ಆಗುತ್ತೆ ತನ್ನ ಮಗಳು ಯಾಕೆ ಆ ಥರ ಮಾಡಿದ್ಲು ಅಂತ ಹೇಳಿ. ಯಾಕೆ ಅಂದ್ರೆ ಅವರಮ್ಮ ಹೇಳ್ತಾಳೆ, ನಿಮ್ಮ ಮಗಳು ದೇವತೆ, ಹಿಂದಿನ ದಿನ ನಮ್ಮ ಮನೆಗೆ ಬಂದಿದ್ಲು, ಇವನಿಗೆ ಪರಿಸ್ಥಿತಿ ನೋಡಿ ಸ್ಕೂಲಿಗೆ ಅವ್ನಿಗೆ 2 ದಿನದಲ್ಲಿ ಕ್ಯಾನ್ಸರ್ ಇಂದ ಬಳಲ್ತಿರ್ತಾನೆ, ತನ್ನ ಚಿಕ್ಕ ವಯಸ್ಸಿನ ಮಗ, ಅವನಿಗೆ ಅಸ್ವಸ್ಥನಾಗಿರ್ತಾನೆ. ಅವಾಗ 1-2 ದಿನ ನಿನ್ ಸ್ಕೂಲ್ ಅವ್ರ ಜೊತೆ ಬೆರಿ ಅಂತ ಹೇಳಿ ನಿನ್ ಮಗಳು ಲೈಕ್ ಚಿಕ್ಕ ವಯಸ್ಸಲ್ಲೇನು ಭೇದ ಭಾವ ಇರಲ್ಲ, ಸೊ ಕೈ ಹಿಡ್ಕೊಂಡು ಬಾ ಸ್ಕೂಲಿಗೆ. ನೀನು ನೋಡಿ ಅವ್ನು ಅಂತಾನಂತೆ, ನನ್ನ ನೋಡಿ ಎಲ್ಲರೂ ಟೀಸ್ ಮಾಡ್ತಾರೆ ನಾನು ಇರೋ ರೀತಿ ನೋಡಿ. ಅವಾಗ ಅವಳ ಮಗಳು ಹೇಳ್ತಾಳಂತೆ, ನಾನು ಟೀಸ್ ಮಾಡಿದ್ರು ಪರವಾಗಿಲ್ಲ, ನಿನ್ನನ್ನು ಯಾರು ಟೀಸ್ ಮಾಡ್ದಿರೋ ತರ ನಾನು ನೋಡ್ಕೊಂತೀನಿ ಅಂತ ಹೇಳಿ. ಅದಕ್ಕೋಸ್ಕರ ಅವಳು ಅವನ್ನ ನೋಡ್ಬಾರ್ದು ಅಂತ ಹೇಳಿ ತನ್ನ ಕೂದಲನ್ನ ಕೂಡ ಅವಳು ತಗ್ಸ್ಕೊಂತಾಳೆ. ಅವಾಗ ಅವ್ರ ಅಪ್ಪಂಗೆ ಅರ್ಥ ಆಗುತ್ತೆ ಯಾಕೆ ಈ ತರ ಮಾಡಿದ್ಲು ತನ್ನ ಮಗಳು ಅಂತ ಹೇಳಿ. ಚಿಕ್ಕ ವಯಸ್ಸಲ್ಲಿ ಎಲ್ಲರಿಗೂ ಈ ಮುಗ್ಧತೆ ಇರುತ್ತೆ. ಅದಾದ್ಮೇಲೆ ಈ ಸೊಸೈಟಿಯಿಂದ ಎಲ್ಲರಲ್ಲೂ ಸ್ವಾರ್ಥ, ಅಸೂಹೆ ಇವೆಲ್ಲ ಬರುತ್ತೆ. ಈ ಚಿಕ್ಕ ಮಕ್ಕಳು ಏನು ಕೋಆರ್ಡಿನೇಷನ್ ಇರ್ಬೋದು, ಆ ತರ ಸರ್ವನ್ಸ್ ಅಂತ ಹೇಳ್ಬೋದು ನಾನು ಅವರಿಗೆ. ಅಂದ್ರೆ ಲೈಕ್ ಯಾವ ತರ ಅಂದ್ರೆ ಅದೇ ಮುಗ್ಧತೆ ಎಲ್ಲರಿಗೂ ಶೇರ್ ಮಾಡ್ಬೇಕು, ತಮ್ಮಲ್ಲಿರುವಂತ ಜ್ಞಾನನ ಎಲ್ಲರೂ ಕೂಡ ಈ ದೇಶದಲ್ಲಿ ಮುಂದೆ ಬರ್ಬೇಕು. ಅವರಲ್ಲಿರುವಂತ ಕೊರತೆಗಳಾಗಿರ್ಬೋದು, ಲೈಕ್ ನಾವು ಡಿಪ್ರೆಷನ್ ಹೋಗ್ತೀವಿ, ಕಾನ್ಫಿಡೆನ್ಸ್ ನ ಕಳ್ಕೊಂತೀವಿ, ತುಂಬಾ ಜನ ತಮ್ಮ ಲೈಫ್ ನ ಕಳ್ಕೊಂತಾರೆ. ಅದು ದೇಶ ಕಟ್ಟಕ್ಕೆ ಹೆಲ್ಪ್ ಆಗಲ್ಲ. ಯಾರೋ ಒಬ್ರು ಸತ್ರುನು ಅವರ ಸ್ಕಿಲ್ ಇರ್ಬೋದು ಬೇರೆದು, ಇದ್ರಿಂದ ನಮ್ಮ ದೇಶಕ್ಕೆ ಹೊಡ್ತಾ ಆಗಬಾರ್ದು ಅಂದ್ರೆ ನಮ್ಮ ಲೈಫ್ ಸಂಕಲ್ಪ ಗೀತೆ ಇದೆ, ಅದ್ರಲ್ಲಿ ಮೇ ಬಿ 3rd ಪ್ಯಾರಾಗ್ರಾಫ್ 4th ಪ್ಯಾರಾಗ್ರಾಫ್ ಅನ್ಸುತ್ತೆ, ದೇಶ ಕಟ್ಟಬೇಕು ನಾವು ಅಂತ ಹೇಳ್ತಾರೆ. ಸೊ ಅದೇ ತರ ದೇಶನ ಕಟ್ಟಿದ್ದಾರೆ ಸರ್ ನಮ್ಮ ಮುಗ್ಧತೆಯಿಂದ, ಎಲ್ಲರಿಗೂ ಕೂಡ ನಮ್ಮಲ್ಲಿ ಇರುವಂತ ಜ್ಞಾನನ ಕೊಟ್ಟು ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಅಲ್ಲ, ನಿಮ್ಮ ಬರ್ಬರ್ ಸರ್ ಆಶ್ಚರ್ಯ ಇದ್ದಾರೆ, ಕಿವಸ್ತಾ ಇದ್ದಾರೆ, ಮಾತಾಡಲಿಕ್ಕೆ ಇದಕ್ಕೆ ಮೇಲೆ ಬಂದು ಇಲ್ಲ ಯಾವಾಗ ಈ ಥರ ಮಾತಾಡಿದ್ದೇವೆ ಸರ್, ನಾವು ಕರಿಬೇಕಾಯ್ತು ದುಷ್ಮತ ಸಿಂಧೂರ ಅಂತ ಕರಿಬೇಕು. ಹಾಗೆ ಮಿರಾಕಲ್ ಡು ಹ್ಯಾಪನ್ಸ್ ಅಂತ ಮಿರಾಕಲ್ ಅಂತಾರೆ, ಗೊತ್ತಾಗ್ತಾ ಇದೆ ಸ್ಕೂಲಲ್ಲಿ. ನನ್ನ ಸ್ಕೂಲ್ ಹೆಸರು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ಅಂತ. ನಾನು ಫಸ್ಟ್ ಹೇಳ್ಬೇಕು ಅಂದ್ರೆ ಸರ್ ಥ್ಯಾಂಕ್ಸ್ ಹೇಳ್ಬೇಕು. ನನಗೆ ಏಮು ಪೊಲೀಸ್ ಆಗ್ಬೇಕು ಅಂತ. ಈ ಏಮ್ ಬಂದಿದ್ದು ಚಿಕ್ಕ ವಯಸ್ಸಿನ ಏನು ಇರ್ಲಿಲ್ಲ ನನಗೆ ಈ ಏಮ್ ಬಂದಿದ್ದು ನಮ್ಮ ಅಪ್ಪನ ಕಳ್ಕೊಂಡ್ಮೇಲೆ. ಯಾಕಂದ್ರೆ ನಮ್ಮಮ್ಮ ಒಬ್ಬರೇ ಎಲ್ಲಾರು ನೋಡ್ಕೊಂತಿರೋದು. ಅಮ್ಮಗೆ ಎಷ್ಟು ನಾನು ಓದಿ ಬೇಗ ಜಾಬ್ ತಗೊಂಡು ನಾನು ಅಮ್ಮಂಗೆ ಸಹಾಯ ಮಾಡಿದ್ರೆ ಮುಂದೆ ಅಕ್ಕ ತಂಗಿಗೆ ಏನಾದ್ರೆ ಹೆಲ್ಪ್ ಆಗ್ಬೋದು, ಅಮ್ಮನ ಜೊತೆ ಸೇರಿ ನಾನು ಕೂಡ ದುಡ್ಡು ಕುಟುಂಬ ನಡೆಸ್ಬೋದು ಅಂತ ನನಗೆ ಪೊಲೀಸ್ ಜಾಬ್ ನಾನು ಆಯ್ಕೆ ಮಾಡ್ಕೊಂಡಿರೋದು. ಹೇಳ್ಬೇಕಂದ್ರೆ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಅಪ್ಪಾಜಿ ನೈಟ್ ಬೆಳಗ್ಗೆ 5 ಗಂಟೆಗೆ ಕೆಲ್ಸಕ್ಕೆ ಹೋಗೋದು, ನೈಟ್ 12 ಗಂಟೆಗೆ ಬರೋದು. ನೈಟ್ 12 ಗಂಟೆಗೆ ಬರ್ತಾ ನಾವೆಲ್ಲ ಮಕ್ಕಳಿರ್ತಿದ್ವಿ. ಬೆಳಗ್ಗೆ ಹೇಳೋದು ಲೇಟ್ ಆಗ್ತಿತ್ತು, ಅಪ್ಪಾಜಿ ಕೆಲ್ಸಕ್ಕೆ ಹೋಗ್ತಿತ್ತು. ನೈಟ್ ಬರೋಬೇಕಾದ್ರೆ ಯಾವತ್ತೂ ಬರಿಕೆ ಬಂದಿಲ್ಲ, ಏನಾದ್ರು ತಿಂಡಿ ತಗೊಂಡೇ ಬರ್ತಿದ್ರು ನಮ್ಮ ಅಪ್ಪಾಜಿ. ಶಿಕಾರಿಪುರದಿಂದ ತಿಂಡಿ ತಗೊಂಡು ಎಬ್ಸಿ ತಿನ್ನಿಸಿ ಇದು ಮಾಡ್ತಿದ್ರು. ಮತ್ತು ನಮ್ಮ ಅಪ್ಪಾಜಿ ಇದ್ದಾಗಿಂದ ಈಗಿನ ತನಕ ನಾನು ಯಾವತ್ತೂ ಮನೇಲಿ ಸೊಸೈಟಿ ಅಕ್ಕಿ ತಿಂದಿಲ್ಲ, ಅಪ್ಪಾಜಿ ಯಾವತ್ತೂ ತಿನ್ಸಿರ್ಲಿಲ್ಲ. ಅಪ್ಪಾಜಿ ಇಲ್ಲಾದ್ರೂ ಅಮ್ಮ ಇವಾಗಿನವರೆಗೂ ಸೊಸೈಟಿ ಅಕ್ಕಿ ತಿನ್ಸಿಲ್ಲ. ಬಟ್ ಅಕ್ಕಿ ಬೆಲೆ ಗೊತ್ತಿರೋದ್ರಿಂದ ನನಗೆ ಯಾವತ್ತೂ ಅಕ್ಕಿ ಅನ್ನ ಚೆಲ್ಲಲ್ಲ. ಬಟ್ ನಮ್ಮ ಪಾತ್ರ ತುಂಬಾ ಅನ್ನ ಚೆಲ್ತೀರಾ, ಹಂಗೆ ಚೆಲ್ಲಕ್ಕೆ ಹೋಗ್ಬೇಡ್ರಿ. ಅನ್ನೋದು ತುಂಬಾ ಮುಖ್ಯ ಆಗತ್ತೆ ಫ್ಯೂಚರಲ್ಲಿ. ನನ್ ಮನೇಲಿ ಸೊಸೈಟಿ ಅಕ್ಕಿ ತಿಂದೇ ಇದ್ರು ಇಲ್ಲ ಸೊಸೈಟಿ ಅಕ್ಕಿ ವೇಸ್ಟ್ ಮಾಡಲ್ಲ. ಯಾಕಂದ್ರೆ ನಮ್ಮ ಅಷ್ಟು ದುಡ್ಡು ನಮ್ಗೆ ಪ್ಯಾಕೆಟ್ ಅಕ್ಕಿನ ತಂದು ಹಾಕ್ತೈತಿ. ಮತ್ತೆ ಹೇಳ್ಬೇಕು ಅಂದ್ರೆ ನಮ್ದು ಹೋದಲ್ಲಿ ರಿಸಲ್ಟ್ ಡೌನ್ ಆಯ್ತು, ಅದಕ್ಕೆ ನಾನು ತುಂಬಾ ಬೇಜಾರಾಗಿದ್ದೀನಿ. ಅದನ್ನ ನಾನು ಬೋರ್ಡಲ್ಲಿ ಸರಿ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ. ಮತ್ತೆ ನಾನು ಪೊಲೀಸ್ ಆಗ್ಬೇಕು ಅನ್ನೋದಕ್ಕೆ ನಿಮ್ದ ಮಾರ್ಗದರ್ಶನ ಬೇಕು ಸರ್. ಖಂಡಿತ ನೀವು ಪೊಲೀಸ್ ಯಾಕೆ IPS ಆಗಬೇಕು.
ಪೊಲೀಸ್ ಇಡೀ ಜಿಲ್ಲೆಗೆ ಗಂಡ ಯಾರಪ್ಪ ಅಂದ್ರೆ SP ಯಲ್ಲಿ ಏನು ಗುಣ ಜಿಲ್ಲೆ ತುಂಬಾ ಎಲ್ಲರೂ ಕೂಡ ಅವ್ರ ಕೈಲಿರ್ತಾರೆ. ಓಕೆ, ನಿಮ್ಗೆಲ್ಲರೂ ಹೇಳಿದಿಲ್ಲ, ಇವೆಲ್ಲ ಸೋಷಿಯಲ್ ಮೀಡಿಯಾದ ಬಂದಿದೆ, ಯಾವಾಗಲೂ ಕಾಂಟ್ಯಾಕ್ಟ್ ಅಲ್ಲಿ ನಮ್ಮ ಜೊತೆಗೆ ಅಂತ. ನಿಮ್ಗೆ ಏನೇ ಪ್ರಶ್ನೆ ಕೂಡ ಉತ್ತರ ಇದ್ದೇ ಇರುತ್ತೆ. ಓಕೆ, ನೀನು ಏನು ಕೊಡ್ತೀಯಲ್ಲ ಅದು 1000 ಪಟ್ಟು ಹೊರಗೆ ಬರುತ್ತೆ ಅಂತ. ಅದಕ್ಕಾಗಿ ನೀನು ಒಳ್ಳೆಯದನ್ನ ಕೊಡು, 1000 ಪಟ್ಟು ಒಳ್ಳೆಯದನ್ನೇ ಬರುತ್ತೆ. ಯಾಕಂದ್ರೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರನಿಗೆ ಕೊಟ್ಟಿದ್ದು ಕೆಟ್ಟಿದ್ದನ ಬೇಡ ಮುಂದೆ ಕಟ್ಟಿಟ್ಟ ಬುತ್ತಿ ಸರ್ವಜ್ಞ. ಸುಮ್ಮನೆ ಟೈಮ್ ಪಾಸ್ ಹೇಳ ಅವನು ತತ್ವಜ್ಞಾನಿ. ಯಾರು? ಮತ್ತೆ ಹೇಳ್ಬೇಕು ಅಂದ್ರೆ ನಾನು ನಮ್ಮ ಪೇರೆಂಟ್ಸ್ ನಮ್ಮ ಅಮ್ಮಂಗೆ ಯಾವತ್ತೂ ಇತ್ತಂಗ್ ಕೊಡು ಹತ್ತಂಗ್ ಕೊಡು ಅಂತ ಕೇಳಿಲ್ಲ. ಈಗಿನವರೆಗೂ ನಾನು ಅದನ್ನ ಕೇಳೋದಿಲ್ಲ. ನಾನು ಏನಾದ್ರು ಕೇಳಿದ್ದೀನಿ ಅಂದ್ರೆ ಅದನ್ನ ಅಮ್ಮ ತಂದು ಕೊಡ್ತತಿ. ಬಟ್ ನಾವು ಅರ್ಥ ಮಾಡ್ಕೋಬೇಕು ಮನೆ ಪರಿಸ್ಥಿತಿ ಹೆಂಗಿರತ್ತೆ ಏನು ಅಂತ. ಬಟ್ ನಂಗೆ ಆಸೆ ಇದೆ ಇದು ತಗೋಬೇಕು ಅದು ತಗೋಬೇಕು ಅಂತ. ಬಟ್ ಮನೆ ಪರಿಸ್ಥಿತಿ ನೋಡಿ ನಮ್ಗೆ ಅದೆಲ್ಲ ನೆನಪು ಆಗಲ್ಲ. ಇವತ್ತು ಅನ್ಸಿದೆ ಅಂದ್ರೆ ಅದು ಮಾಡಿದ್ರೆ ಮರ್ತು ಹೋಗ್ಬಿಡತ್ತೆ. ಅದು ಅಮ್ಮ ಕೊಡೋ ಪ್ರೀತಿನ ಸಾಕಾಗತ್ತೆ ಅಲ್ಲಿಗೆ. ಯಾವತ್ತೂ ನಾನು ಅಪ್ಪ ಇದ್ದಾಗ ನಂಗೆ ಯಾವತ್ತೂ ಅಳಿಸಿಲ್ಲ. ಅದಕ್ಕೆ ಅನ್ಸತ್ತೆ ನಂಗೆ ಆಲ್ಮೋಸ್ಟ್ ಅಳು ಬರಲ್ಲ. ಇದು ಕ್ಲಾಸಲ್ಲಿ ಯಾವ್ದಾರು ಬೈದ್ರು ಮತ್ತು ನಾನು ತುಂಬಾ ಹರ್ಟ್ ಮಾಡ್ತೀನಿ ನಮ್ಮ ಕ್ಲಾಸವರಿಗೆ. ಬಟ್ ನಾನು ಹರ್ಟ್ ಮಾಡಲ್ಲ, ಕಾಮಿಡಿ ಮಾಡ್ತಿರ್ತೀನಿ ಅವ್ರ ಜೊತೆಗೆ. ಬಟ್ ಅವ್ರು ಹರ್ಟ್ ಆಗ್ತಾರೆ ಅದನ್ನ. ಅದು ನಿಮ್ಮ ಪ್ರಾಬ್ಲಮ್. ಅದಕ್ಕೆ ಸಾರಿ ಕೇಳ್ತೀನಿ. ಸಿದ್ದರಾಮಯ್ಯ ಕರ್ಕೊಂಡೋಗೈತೆ ಇವತ್ತು ಬರಗಾಲ ಪೇಪರ್ ಬಂದಿದೆ ನೋಡಿದ್ಯಾ? ಪರಿಹಾರ ಕೊಡ್ತು ಅಂತ. ಎಲ್ಲಿ ಬರಗಾಲ ಇದೆ? ಇಲ್ಲಿ ಇರುತ್ತಲ್ಲ ಗಂಗಾ, ತುಂಗೆ, ಕಾವೇರಿ ಎಲ್ಲ ಮತ್ತೆ ಯಾರು ಕೂಡ ಕ್ಲಾಸಲ್ಲಿ ಜಗಳ ಆಡ್ಕೋಬೇಡ್ರಿ, ಎಲ್ಲರೂ ಮಾತಾಡ್ಸ್ರಿ. ಇನ್ನೊಂದು ತಿಂಗಳು ಇರ್ತೀರಾ, ಇಲ್ಲಿ ಹೋದ್ಮೇಲೆ ನೀವ್ಯಾರೋ ಅವ್ರ್ಯಾರೋ ಆಗ್ಬಿಡ್ತಾರೆ. ಇರೋದ್ರಿಂದ ನಿಮ್ ನಾಲೆಜ್ ಅನ್ನು ಅವ್ರಿಗೂ ಹಂಚ್ರಿ. ಯಾರು ಫೇಲ್ ಆಗೋ ಕ್ಯಾಂಡಿಡೇಟ್ ಇದಾರಲ್ಲ ಅವರಿಗೆ ಸ್ವಲ್ಪ ಜಾಸ್ತಿ ಹೇಳ್ಕೊಡಿ. ನೀವು ಯಾರಾದ್ರೂ ಅವ್ರಿಗೆ ಸಬ್ಜೆಕ್ಟ್ ವೀಕ್ ಇದೆ ಅಂತಿಕೋ, ನೀವು ಒಟ್ಟು ಸಾವಿರ ಕೊಟ್ರೆ ಈ 18 ದಿನ ಇಲ್ಲ, 18 ವರ್ಷ ಇದ್ದಂಗೆ 18 ದಿನ ಸ್ವಲ್ಪ ಇಲ್ಲ ಟೈಮ್ ಇದು. ಏನ್ ತಿಳ್ಕೊಂಡಿದ್ದೀರಾ ನೀವು? ಒಂದು ದಿನದಲ್ಲಿ 86,400 ಸೆಕೆಂಡ್ ಇದಾವ. ನಿಮ್ ಕ್ಯಾಲ್ಕುಲೇಷನ್ ಮಾಡಿ ಕೈ ಹಿಂಸಬೇಕು 15 ದಿನಕ್ಕೆ ಎಷ್ಟು ಸೆಕೆಂಡ್ ಅಂತ ಆದ ಇಲ್ಲ ಅಂದ್ರ ಇಲ್ಲ ಅಷ್ಟೇ. ಟೈಮ್ ಆದ ಇಲ್ಲ ಅಷ್ಟೇ. ಈಗ ಅವತ್ತೇ ಈಗ ಬ್ರಹ್ಮಣ ಸಭೆಗೆ ಬಂದಾಗ ಒಬ್ರು ಮಾತಾಡಿ ಇಬ್ರು ಮಾತಾಡಿ ಫ್ರೆಂಡ್ ಸ್ಟಾಪ್ ಅಂತ ಹೋದಾಗ ಈ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರ ಬದುಕಿನ ಪರಿಸ್ಥಿತಿ ಅವ್ರಿಗೆ ಅನಾವರಣ ಆಗ್ತಾನೆ ಇರಲಿಲ್ಲ. ಆಗ್ತಿತ್ತ? ನನಗೆ ಬೆಳಿಗ್ಗೆ ರೆಸ್ಟ್ ಸಿಕ್ಕಿಲ್ಲ. ಆದ್ರೆ ಇದು ಯಾಕಪ್ಪ ಅಂದ್ರೆ ಈ ಗಟ್ಟಿತನ ನನಗೆ ಹೇಳಿದ್ವಾ, ನನಗೆ ಕಲ್ಸ್ಕೊಂಡ್ರಿ ನೀವು. ಗುರುದೇವ್ ಕೇವಲ ಕರ್ನಾಟಕಕ್ಕೆ ಸೀಮಿತ ಆಗಿ ಬರೋದು 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳು, ವಿಶ್ವಸಂಸ್ಥೆಯ 193 ರಾಷ್ಟ್ರಗಳಿಗಂತ. ಅಷ್ಟೆಲ್ಲ ಹೋಗ್ಬೇಕಂದ್ರೆ ಇಷ್ಟೆಲ್ಲ ಬೇಸಿಸ್ ನಮಗೆ ಇರ್ಬೇಕಾಗುತ್ತೆ. ಸರ್ ನಾನು ಟಯರ್ಡ್ ಆಗಿ ಕುತ್ಕೊಂಡ್ರ ನಾ ಇಲ್ಲೇ ಅಂಬರ್ಗೊಪ್ಪ ಜಮ್ಮು ಕರ್ನಾಟಕ ಮಾತ್ರ ಸೀಮಿತ ಆಗಿರ್ತೀನಿ. ಸರ್ ಇತ್ತೀಚೆಗೆ ನಾನು ಕೇರಳದಲ್ಲಿ ಕೂಡ ಲೆಕ್ಚರಿಂಗ್ ಮಾಡಿದ್ದೀನಿ, ಅದ್ರ ಜೊತೆಗೆ ಗೋವಾದಲ್ಲಿ ಕೂಡ ಲೆಕ್ಚರಿಂಗ್ ಮಾಡಿದ್ದೀನಿ. ಈಗ ಎಲ್ಲರೂ 2 ಸ್ಟೇಟ್ ಹೋಗಿದ್ದೀನಿ ನನಗೆ. ಇನ್ನು ಉಳಿದಿದ್ದು 26 ಸ್ಟೇಟ್ 8 ಕೇಂದ್ರಾಡಳಿತ ಪ್ರದೇಶ. ಓಕೆ, ಮತ್ತೆ ಹೇಳ್ಬೇಕು ಅಂದ್ರೆ ನಮ್ಮ ಕ್ಲಾಸ್ ಗುಡ್ ಹೇಳಕತ್ತಿ, ಗುಡ್ ಎಲ್ಲ ಹೇಳ್ತಾ ಥ್ಯಾಂಕ್ ಯು. ಇನ್ನು ನೆಕ್ಸ್ಟ್ ಯಾರಾದಿದ್ರೆ 1 ನಿಮಿಷ ಗುಡ್ ಮತ್ತೆ ಇರ್ತೀನಿ ನಾನು ಜೊತೆಗೆ. ಬರಮ್ಮ 1 ನಿಮಿಷದಲ್ಲಿ ಶಾರ್ಟ್ 1 ನಿಮಿಷ ಅರ್ಥ ಆಯ್ತಲ್ಲ 60 ಸೆಕೆಂಡ್.